ಮಕ್ಕಳನ್ನ ಮನೆ ಮುಂದೆ ಆಟ ಆಡಲು ಬಿಟ್ಟು ತಮ್ಮ ಪಾಡಿಗೆ ತಾವು ಕೆಲಸದಲ್ಲಿ ನಿರತರಾಗಿರುವಂತಹ ಪೋಷಕರು ನೋಡಲೇಬೇಕಾದಂತಹ ಸುದ್ದಿ ಇದು. ಮನೆಯ ಮುಂದೆ ಆಟವಾಡ್ತಾ ನಿಂತಿದ್ದಂತಹ ಮಗುವಿನ ಮೇಲೆ ಏಕಾಏಕಿಯಾಗಿ ಕಾರನ್ನ ಇಲ್ಲೊಬ್ಬ ಚಲಾಯಿಸಿಕೊಂಡು ಬಂದಿದ್ದಾನೆ. ಮನೆಯ ಬಳಿ ಆಟವಾಡ್ತಾ ಇದ್ದ ಮಗುವಿನ ಮೇಲೆ ಕಾರನ್ನ ಚಲಾಯಿಸಿದ್ದಾನೆ. ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಮಗು ಇದ್ರೂ ಕೂಡ ಅದನ್ನ ಲೆಕ್ಕಿಸದೆ ಕಾರನ್ನ ಚಾಲನೆ ಮಾಡಿದ್ದಾನೆ ಚಾಲಕ. ಮಗುವಿನ ಚೀರಾಟ ಕಂಡು ಹೊರಬಂದಂತಹ ಜನರಿಗೆ ಹಾಗೆ ಪೋಷಕರಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿತ್ತು. ಪೋಷಕರೇ, ಮನೆಯ ಮುಂದೆ ಆಟವಾಡ್ತಾ ಇರುವಂತಹ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರವನ್ನ ವಹಿಸಿ. ಮಗುವಿನ ಮೇಲೆ ಈ ಒಂದು ಕಾರು ಚಾಲಕ ಯಾವ ರೀತಿಯಾಗಿ ಕಾರು ಚಲಾಯಿಸಿದ್ದಾನೆ ಎನ್ನುವಂತಹ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. 3 ವರ್ಷದ ದಕ್ಷಿತ್ ಗಂಭೀರವಾಗಿ ಗಾಯಗೊಂಡಂತಹ ಮಗುವಿನ ತಲೆ, ಮುಖ, ಬೆನ್ನಿನ ಮೇಲೆ ಕಾರು ಹರಿದು ಬಿಟ್ಟಿದೆ. ನೆಲಮಂಗಲದ ಟಿಬಿ ಸ್ಟಾಪ್ ಬಳಿಯ ಸುಭಾಷ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. KE 52N0460 ನಂಬರ್ನ ಮಾರುತಿ ಎರ್ಟಿಗಾ ಕಾರು ಮಗುವಿನ ಮೇಲೆ ಏಕಾಏಕಿಯಾಗಿ ಹರಿದು ಹೋಗಿದೆ. ತಿರುವಿನಲ್ಲಿ ಬಂದು ವೇಗವಾಗಿ ಮಗುವಿನ ಮೇಲೆಯೇ ಕಾರು ಚಾಲಕ ಕಾರನ್ನು ಚಲಾಯಿಸಿದ್ದಾನೆ. ಮಗುವಿಗೆ ಗಂಭೀರ ಗಾಯವಾಗಿದ್ದು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ರಸ್ತೆಯ ಪಕ್ಕದಲ್ಲಿ ಮಗು ಮನೆಯ ಮುಂದುಗಡೆ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿ ಅತ್ಯಂತ ವೇಗವಾಗಿ ಕಾರು ಚಲಾಯಿಸಿಕೊಂಡು ಬಂದಂತಹ ಈ ಪಾಪಿ ಚಾಲಕ ಮಗುವಿನ ಮೇಲೆಯೇ ಕಾರನ್ನ ಚಲಾಯಿಸಿದ್ದಾನೆ. ಪರಿಣಾಮ ಮಗು ಗಂಭೀರವಾಗಿ ಗಾಯಗೊಂಡಿದ್ದು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದೆ. ಹೀಗಾಗಿ ಪೋಷಕರೆಲ್ಲರೂ ಕೂಡ ಈ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಮನೆ ಮುಂದೆ ಮಕ್ಕಳನ್ನ ಆಟ ಆಡಲು ಬಿಟ್ಟು ತಾವು ತಮ್ಮ ಪಾಡಿಗೆ ಕೆಲಸವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಎಂತಹ ಅವಘಡ ಸಂಭವಿಸಬಹುದು ಅನ್ನುವುದರ ಬಗ್ಗೆ ಸಣ್ಣ ಕಾಳಜಿಯನ್ನು ವಹಿಸಬೇಕು ಅನ್ನೋದು ನಮ್ಮ ಕಳಕಳಿ.